ಬ್ರೇಕ್ ಆದ್ಮೇಲೆ ಮತ್ತೆ ಸುವರ್ಣ ನ್ಯೂಸ್. ಕುಡಿದ ಮತ್ತಿನಲ್ಲಿದ್ದ ಯುವಕನೊಬ್ಬ ತನ್ನ ಗರಿವಿಲ್ಲದಂತೆ ಕಾಲು ಕಳೆದುಕೊಂಡಿದ್ದಾನೆ. ಆದರೆ ಅಮಲಿನಲ್ಲಿದ್ದ ಆತನಿಗೆ ತನ್ನ ದೇಹದಿಂದ ಕಾಲು ಹೇಗೆ ಬೇರ್ಪಟ್ಟಿತು ಅನ್ನೋದೇ ಗೊತ್ತಿಲ್ಲ. ಇದೀಗ ಕಡಿದು ಹೋದ ತನ್ನ ಕಾಲನ್ನು ಹುಡುಕಿಕೊಡಿ ಅಂತ ಪೊಲೀಸ್ ಠಾಣೆಯ ಮೆಟ್ಲೇರಿದ್ದಾನೆ. ಹೀಗೊಂದು ವಿಚಿತ್ರ ಘಟನೆ ನಡೆದದ್ದು ಶಿವಮೊಗ್ಗದಲ್ಲಿ. ಹೀಗೆ 1.5 ಕಾಲು ಮಾಡಿಕೊಂಡು ಆಸ್ಪತ್ರೆಯಲ್ಲಿ ಮಲಗಿರೋ ಯುವಕನದ್ದು ಒಂಥರ ವಿಚಿತ್ರ ಕತೆ. ಶಿವಮೊಗ್ಗ ನಗರದ ಕಾಶಿಪುರ ಬಡಾವಣೆಯ ಈ ಮಂಜುನಾಥ ಮಾಡ್ತಾ ಇದ್ದದ್ದು ಸಿಟಿ ಬಸ್ ಏಜೆಂಟ್ ಕೆಲಸ. 24ರ ಹರೆಯದ ಈತ ಖಾಯಂ ಕುಡುಕ. ಆದರೆ ಅಂದು ಅದೇನು ಗ್ರಹಚಾರ ಕೆಟ್ಟಿತ್ತೋ ಏನೋ, ಮಂಜುನಾಥ ತನಗೆ ಅರಿವೇ ಇಲ್ಲದಂತೆ ಕಾಲನ್ನ ಕಳೆದುಕೊಂಡಿದ್ದಾನೆ. ಇದೀಗ ತನ್ನ ಕಾಲನ್ನ ಕಡಿದು ಯಾರೋ ಕದ್ದೊಯ್ದಿದ್ದಾರೆ. ಕಾಲನ್ನ ಹುಡುಕಿ ಕೊಡಿ ಅಂತ ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಸರ್, ನನ್ನ ಜೊತೆ ಇದ್ದಿದ್ದು 3 ಜನ ಸ್ನೇಹಿತರು ನನ್ನ ಕಾಲು ಅಂತ ಕೂಗಂದ್ರೂ ನನ್ನ ಕಡೆ ಏನು ಇದು ಮಾಡ್ದೇನೆ. ಅವ್ರು ಇದರಲ್ಲಿ ಅವರು ಶಾಮೀಲಾಗಿದ್ದಕ್ಕೇನೆ ಸರ್ ನನಗೇನು ಆಸ್ಪತ್ರೆ ಸೇರಿಸ್ತೇನೆ ಹೋಗ್ಯಾರೆ ಅಂತ ಹೇಳ್ತೇನೆ. ಹಿಂಗಾಯ್ತು, ಏನಾಗಿತ್ತು? ಬರ್ಬೇಕಾದ್ರೆ ನನಗೆ ಜ್ಞಾನ ಇದ್ದಿಲ್ಲ ಸರ್, ಡ್ರಿಂಕ್ಸ್ ಮಾಡಿದ್ದೆ. ಅವಾಗ ನನ್ನ ಕಾಲು ಕಟ್ ಮಾಡಿದಾಗ ಹಂಗೆ ಆಡ್ತು ಸರ್ ಕಾಲು. ಅವಾಗ ಜ್ಞಾನ ಬಿಟ್ಟು ಕಂಡುಬಿಟ್ಟ ಸರ್. ಅವಾಗ ಕಂಡುಬಿಟ್ಟಾಗ ಕಾಲು ಅಂತ ಕೂಕಂದಿದೆ ಅಷ್ಟೇ, ಮತ್ತೆ ಜ್ಞಾನ ತಪ್ಪಿದೆ ಸರ್. ಕಳೆದ ಮಂಗಳವಾರ ಈತ ಶಿಕಾರಿಪುರ ತಾಲೂಕಿನ ಸುಣದಕೊಪ್ಪ ಗ್ರಾಮದಲ್ಲಿ ಸಮಾರಂಭವೊಂದಕ್ಕೆ ಹೋದವನು ಶಿವಮೊಗ್ಗದ ಅಬ್ಬಲಗೆರೆ ಬಳಿ ಇಳಿದು ಗೆಳೆಯರ ಜೊತೆ ಕಂಠಪೂರ್ತಿ ಕುಡಿದಿದ್ದ. ಆಟೋದಲ್ಲಿ ಬರುವಾಗ ಮತ್ತಿನಲ್ಲಿದ್ದ ಈತನಿಗೆ ಕಾಲು ಕಡಿದುಕೊಂಡ ಅನುಭವವಾಗಿದೆ. ತೀವ್ರ ರಕ್ತಸ್ರಾವವಾಗ್ತಿದ್ದ ಕಾರಣ ಮಂಜುನಾಥನನ್ನ ಸ್ನೇಹಿತರು ಮೆಗ್ಗಾನ್ ಆಸ್ಪತ್ರೆಯ ಬಳಿ ಬಿಟ್ಟು ಹೋದ್ರು ಎನ್ನಲಾಗಿದೆ. ಕಾಲು ಕಟ್ ಮಾಡಿದ್ದಾರೆ ಅಂತ ಬಿಟ್ಟರು. ಕಾಲೆಲ್ಲಿದೆ ಈಗ? ಕಾಲು ಸಿಕ್ಕಿಲ್ಲ ಸರ್, ಎಲ್ಲಿದೆ ಅಂತ ಒಬ್ಬರು ಹೇಳ್ತಿಲ್ಲ ಸರ್. ಕಾಲು ತಂದಿಲ್ಲ, ಅಷ್ಟೆಷ್ಟು ಕಾಲು ಆಕ್ಸಿಡೆಂಟ್ ಆದ ಕಾಲಲ್ಲಿ ಬೀಳ್ತಾ ಇರಲಿಲ್ಲ ಸರ್. ಕಾಲೆಲ್ಲಿ ಹೋಗಿದೆ? ಕಾಲು ಎಲ್ಲಿ ಹೋಗಿದೆ ಅಂತ ಒಬ್ಬರು ಹೇಳ್ತಾ ಇಲ್ಲ. 3 ಜನ. ಮಂಜುನಾಥ ಅಪಘಾತಕ್ಕೆ ಗುರಿಯಾದ್ನ ಅಥವಾ ದ್ವೇಷದಿಂದ ಈ ಘಟನೆ ನಡೆದಿದ್ಯಾ ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ತನ್ನ ಕಾಲನ್ನ ಕಳೆದ್ರೂ ಅರಿವಿಲ್ಲದೆ ಇದೀಗ ಪರಿತಪಿಸ್ತಾ ಇರುವ ಮಂಜುನಾಥನ ಅವಸ್ಥೆ ನೋಡಿ ನಗಬೇಕೋ ಅಳುಬೇಕೋ ನೀವೇ ಹೇಳಿ. ಶಿವಮೊಗ್ಗದಿಂದ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಇಂಗ್ಲೆಂಡ್ನ ವೆಸ್ಟ್ ಮಿಡ್ಲ್ಯಾಂಡ್ನ ಕಾವೆಂಟ್ರಿಯಲ್ಲಿ ಭಾರತೀಯ ಮೂಲದ ಸಿಖ್ ಒಬ್ಬರಿಗೆ ಯುವತಿಯೊಬ್ಬಳು ಥಳಿಸಿದ ಘಟನೆ ನಡೆದಿದೆ. ಈ ಘಟನೆ ನಡೆದದ್ದು ಆಗಸ್ಟ್ 10ರಂದು. ಸುಮಾರು 80 ವರ್ಷದ ಹಿರಿಯ ಸಿಖ್ ವ್ಯಕ್ತಿಗೆ ಕುಡಿದ ಅಮಲ್ನಲ್ಲಿದ್ದ 19 ವರ್ಷದ ಯುವತಿಯೊಬ್ಬಳು ಒದೆಯುತ್ತಾಳೆ. ನಂತರ ಆ ವ್ಯಕ್ತಿ ಕೆಳಕ್ಕೆ ಬಿದ್ದಾಗ ಆಕೆಯ ಜೊತೆ ಇದ್ದ ಇನ್ನಿಬ್ಬರು ಕೂಡ ಹಲ್ಲೆ ನಡೆಸ್ತಾರೆ. ಆಮೇಲೆ ಅದೇ ದಾರಿಯಲ್ಲಿ ಕೆಲವು ಜನ ಬರ್ತಿರೋದನ್ನು ಗಮನಿಸಿ ಈ 3 ಕಾಲು ಕೀಳ್ತಾರೆ. ಈ ಘಟನೆಗೆ ಸಂಬಂಧಿಸಿದಂತೆ 19 ವರ್ಷದ ಯುವತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಘಟನೆಯ ನಂತರ ಭಾರತೀಯರಿಗೆ, ಅದರಲ್ಲೂ ಸಿಖ್ ಜನಾಂಗದವರಿಗೆ ರಕ್ಷಣೆ ನೀಡುವಂತೆ ಅಲ್ಲಿನ ಸಿಖ್ಖರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.